ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿಗೆ ಭಾರಿ ಹೊಡೆತವನ್ನು ಕೊಟ್ಟಿದೆ. ಬಹುತೇಕ ಹೋಟೆಲ್ಗಳು ಸಂಜೆಯಷ್ಟೊತ್ತಿಗೆ ಕ್ಲೋಸ್ ಆಗುವಂತಹ ಸಾಧ್ಯತೆ ಇದೆ. ಕಾರಣ ಗ್ಯಾಸ್ ಸಿಲಿಂಡರ್ನ ಸಪ್ಲೈ ಇಲ್ಲದ ಕಾರಣ ಒಂದೊಂದೇ ಹೋಟೆಲ್ಗಳು ತಮ್ಮ ಬಾಗಿಲನ್ನು ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಸಿಲಿಂಡರ್ನ ಸಪ್ಲೈ. ನೋಡಿ, ಒಂದು ಕಡೆ ಕೇಂದ್ರ ಸರ್ಕಾರ ತಮ್ಮದೇ ಆದಂತಹ ಹೇಳಿಕೆಯನ್ನು ಕೊಟ್ಟಿದೆ, ಸ್ಟಾಕ್ ಇದೆ, ಪೂರೈಕೆಯನ್ನು ಮಾಡಲಾಗುತ್ತೆ ಅಂತ ಹೇಳಿದ್ರು ಕೂಡ ಇತ್ತ ಕಡೆ ಸರಿಯಾದ ರೀತಿಯಲ್ಲಿ ಪೂರೈಕೆ ಸರಬರಾಜು ಆಗ್ತಿಲ್ಲ ಅನ್ನೋದಾದರೆ ಯಾವ ಕಾರಣಕ್ಕೆ ಎಲ್ಲಿ ವ್ಯತ್ಯಯ ಆಗಿದೆ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ರಾಜಾಜಿನಗರದಲ್ಲಿರುವ ಅಂಬಿಕಾ ಗ್ರ್ಯಾಂಡ್ ಹೋಟೆಲ್ ಕೂಡ ಕ್ಲೋಸ್ ಆಗಿದೆ. ಇದು ಒಂದೆರಡು ಹೋಟೆಲ್ಗಳ ಕಥೆಯಲ್ಲ. ಬೆಂಗಳೂರು ನಗರ ಭಾಗದ 30% ಶೇಕಡ 30ರಷ್ಟು ಹೋಟೆಲ್ಗಳು ಬಂದಾಗಿವೆ. ಹಾಗಾಗಿ ಮಧ್ಯಪ್ರಾಚ್ಯ ಯುದ್ಧದ ನೇರ ಪರಿಣಾಮವನ್ನು ಬೆಂಗಳೂರಿನ ಜನತೆ ಎದುರಿಸುವಂತಾಗಿದೆ. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬರುವುದಾದರೆ ನಿಮಗೆ ಗೊತ್ತೇ ಇದೆ, ಈ ನಗರವನ್ನು ಆಶ್ರಯಿಸಿ ಬಹಳಷ್ಟು ಮಂದಿ ಇದ್ದಾರೆ. ಇಲ್ಲಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಬಂದವರಿಗೆ ಹೋಟೆಲ್ನ ಊಟವೇ ನಿತ್ಯದ ಪರಿಪಾಠ. ನಿತ್ಯ ಹೋಟೆಲ್ನ ಡಿಪೆಂಡೆನ್ಸಿ ಅನ್ನೋದಿದೆ. ಹೋಟೆಲ್ಗೆ ಅವಲಂಬಿತರಾಗಿರುವ ಸಂಖ್ಯೆ ಹೆಚ್ಚಾಗಿದೆ. ಈಗ ಸಿಲಿಂಡರ್ ಕೊರತೆ ಆಗಿರೋದ್ರಿಂದಾಗಿ ಹೋಟೆಲ್ಗಳು ಬಂದಾಗ್ಬಿಟ್ರೆ ಕಥೆ ಏನು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಬೆಂಗಳೂರು ಅಂದಾಗ ಬಹಳಷ್ಟು ಜನ ಉದ್ಯೋಗವನ್ನ ಅರಸಿ ಇಲ್ಲಿಗೆ ಬಂದಿದ್ದಾರೆ. ಅವರು ಹೋಟೆಲ್ಗಳಿಗೆ ಅವಲಂಬಿತರಾಗಿದ್ದಾರೆ. ಈಗ ಸಿಲಿಂಡರ್ ಕೊರತೆ ಆಗಿರುವುದರಿಂದಾಗಿ ಹೋಟೆಲ್ಗಳು ಕೂಡ ಬಂದ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಯಾವೆಲ್ಲ ಸಮಸ್ಯೆಗಳಿಗೆ ಇದು ಕಾರಣವಾಗಿದೆ ಅಂತ? ದಿವ್ಯಾ, ಖಂಡಿತವಾಗೂ ಮಧ್ಯಪ್ರಾಚ್ಯ ಯುದ್ಧ ಸಂಬಂಧಪಟ್ಟಾಗೆ ವಿವಿಧ ದೇಶಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಇದೆಯೋ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬೀಳುವಂಥ ಕೆಲಸ ಆಗ್ತಾ ಇದೆ. ಮೊನ್ನೆಯಿಂದಲೇ ಬೆಂಗಳೂರಿಗೆ ಇರುವಂತಹ ಒಂದು ಹೋಟೆಲ್ಗಳೇನಿದ್ದವೋ ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗ್ತಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪರದಾಡುವಂಥ ಕೆಲಸ ಆಗ್ತಾ ಇದೆ. ನಿನ್ನೆ 3 ಸ್ಟಾರ್ ಹೋಟೆಲ್ನಲ್ಲೂ ಕೂಡ ಸೌದೆಯನ್ನು ಹೋಟೆಲ್ ಒಳಗಡೆ ಬಳಕೆ ಮಾಡಿಕೊಂಡು ಬಂದಂಥ ಗ್ರಾಹಕರಿಗೆ, ಬುಕ್ಕಿಂಗ್ ಆಗಿರುವಂಥ ಗ್ರಾಹಕರಿಗೆ ಸೌದೆ ಒಲೆಯ ಮೂಲಕವಾಗಿ ಅಡುಗೆ ಬಡಿಸಿ ಅವರಿಗೆ ಉಣಬಡಿಸುವಂಥ ಕೆಲಸ ಆಗಿತ್ತು. ಇದರ ಜೊತೆಗೆ ಸಣ್ಣ ಪುಟ್ಟ ಹೋಟೆಲ್ ಉದ್ಯಮಕ್ಕೂ ಕೂಡ ಸಾಕಷ್ಟು ಪೆಟ್ಟು ಬೀಳುವಂಥ ಕೆಲಸ ಆಗ್ತಾ ಇದೆ. ಈ ಮೂಲಕವಾಗಿ ಬೆಂಗಳೂರು ರಾಜಾಜಿನಗರ ಆಗ್ಬೋದು, ಮಲ್ಲೇಶ್ವರಂ ಆಗ್ಬೋದು, ಬಹುತೇಕ ಹೋಟೆಲ್ಗಳಲ್ಲಿ ಇದ್ದಂತಹ ಸ್ಟಾಕ್ ಇದ್ದಂತಹ ಗ್ಯಾಸ್ ಸಿಲಿಂಡರ್ ಎಲ್ಲವೂ ಕೂಡ ಖಾಲಿಯಾಗಿದ್ದಂತಹ ಕಾರಣದಿಂದಾಗಿ ಹೋಟೆಲ್ ಉದ್ಯಮವನ್ನು ಉಳಿಸಿ ಎನ್ನುವಂತಹ ಹೋರಾಟವನ್ನು ಇವತ್ತು ಬೆಂಗಳೂರಿನ ಗಾಂಧಿನಗರದಲ್ಲಿರುವಂಥ ರಸಪಾಕ ಹೋಟೆಲ್ನಲ್ಲಿ ಪ್ರತಿಭಟನೆ ಮಾಡುವ ಮೂಲಕವಾಗಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವನ್ನು ಮನವಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಏನು ಇಲ್ಲಿ ಇಟ್ಟಿದ್ದಾರಲ್ಲ ಗ್ಯಾಸ್ ಸಿಲಿಂಡರ್ಗಳನ್ನು, ಇವೆಲ್ಲವೂ ಕೂಡ ಖಾಲಿ ಸಿಲಿಂಡರ್ಗಳಾಗಿರುವಂಥದ್ದು. ಇಷ್ಟು ಖಾಲಿ ಸಿಲಿಂಡರ್ಗಳು ಒಂದೇ ದಿನಕ್ಕೆ ನಮ್ಮ ಹೋಟೆಲ್ನಲ್ಲಿ ಬಳಕೆ ಮಾಡ್ತಿದ್ವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಹೋಟೆಲ್ ಉಳಿಬೇಕು ಅಂತಂದರೆ ಈ ಗ್ಯಾಸ್ ಸಿಲಿಂಡರ್ಗಳೆಲ್ಲವೂ ಕೂಡ ಫಿಲ್ ಆಗಬೇಕು. ಇಲ್ಲದೇ ಇದ್ದರೆ ನಮ್ಮ ಹೋಟೆಲ್ ಉಳಿಯಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಮನವಿ ಮೂಲಕವಾಗಿ, ಹೋರಾಟದ ಮೂಲಕವಾಗಿ ಈ ರಸಪಾಕ ಹೋಟೆಲ್ ಮಾಲೀಕರು ಮಾಡ್ತಾ ಇರುವಂಥದ್ದು. ಸಿಬ್ಬಂದಿಗಳಿಗೆ ಇವತ್ತೊಂದು ದಿನಕ್ಕೆ ಅಷ್ಟೇ ಸೀಮಿತವಾದಂಥ ಕೆಲಸ, ನಾಳೆ ಇರೋದಿಲ್ಲ. ನೂರಾರು ಗ್ರಾಹಕರು ನಮ್ಮ ಹೋಟೆಲ್ಗೆ ಬಂದು ಊಟವನ್ನು ತಿಂದು ಹೋಗ್ತಾರೆ, ತಿಂಡಿಯನ್ನು ತಿಂದು ಹೋಗ್ತಾರೆ, ರಾತ್ರಿ ಊಟ ಇದ್ದರೂ ಕೂಡ ತಿಂದು ಹೋಗ್ತಾರೆ. ಆದರೆ ಇವೆಲ್ಲವೂ ಕೂಡ ಇವತ್ತಿಗಷ್ಟೇ ಸೀಮಿತ ಆಗುತ್ತೆ. ಈ ಮೂಲಕವಾಗಿ ನಮ್ಮನ್ನು ಉಳಿಸಿ ಎನ್ನುವಂಥ ಹೋರಾಟವನ್ನು ಈ ಹೋಟೆಲ್ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು, ಹೋಟೆಲ್ ಮಾಲೀಕರು ಮಾಡ್ತಾ ಇರುವಂಥದ್ದು. ಹಾಗಾದರೆ ರಸಪಾಕ ಹೋಟೆಲ್ ಮಾಲೀಕರು ನಮ್ಮ ಜೊತೆಗಿದ್ರೆ ಅವ್ರು ಏನು ಹೇಳ್ತಾರೆ ಕೇಳ್ತಾ ಹೋಗೋಣ. ಮೇಡಮ್, ಇವತ್ತು ನೀವು ಹೋರಾಟ ಮಾಡಿದ್ರಾ? ಹೋರಾಟ ಮಾಡಿರುವಂಥದ್ದು ಉದ್ದೇಶ ಏನಾಗಿದೆ? ಇವತ್ತು ಹೋಟೆಲ್ನ ಪರಿಸ್ಥಿತಿ ಹೇಗಿದೆ ಎನ್ನುವಂಥ ನಿಟ್ಟಲ್ಲಿ ಒಂದು ಬೇಡಿಕೆ ಇರುವಂಥದ್ದು ಏನಿದೆ ಮೇಡಮ್? ಈಗ ಕಳೆದ 3-4 ದಿನಗಳಿಂದ ನಮಗೆ ಸಿಲಿಂಡರ್ ಸಪ್ಲೈ ಬರ್ತಾ ಇಲ್ಲ. ಈಗ ನಾವು ಬೇರೆ ಬೇರೆ ಡೀಲರ್ಸ್ಗಳ ಹತ್ರ ಮಾತಾಡಿಕೊಂಡು ನಿನ್ನೆ 1 ಸಿಲಿಂಡರ್ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಇವತ್ತಿನವರೆಗೆ ಅದು ನಮಗೆ ಸಾಕಾಗಿದೆ. ನಾಳೆಯಿಂದ ನಮಗೆ ಸಿಲಿಂಡರ್ ಪೂರೈಕೆ ಆಗಿಲ್ಲ ಅಂದರೆ ಹೋಟೆಲನ್ನು ಮುಚ್ಚುವಂಥ ಪರಿಸ್ಥಿತಿ ಇದೆ. ಇದು ಕೇವಲ ನನಗೊಬ್ಬಳಿಗೆ ಆದಂಥ ಒಂದು ಸಮಸ್ಯೆ ಅಲ್ಲ, ಇಡೀ ಕರ್ನಾಟಕದಲ್ಲಿನ ಎಲ್ಲ ಹೋಟೆಲ್ ಉದ್ಯಮಿದಾರರು ಇದನ್ನು ಇವಾಗ ಅನುಭವಿಸ್ತಾ ಇದ್ದಾರೆ. ಮೇಡಮ್, ಪ್ರತಿನಿತ್ಯ ಎಷ್ಟು ಸಿಲಿಂಡರ್ಗಳನ್ನು ಬಳಕೆ ಮಾಡ್ಕೊಳ್ತಿದ್ರಿ ಅಂತ? ಪ್ರತಿದಿನ ನಮಗೆ 4ರಿಂದ 5 ಸಿಲಿಂಡರ್ ಬಳಕೆ ಆಗ್ತಿತ್ತು. ಈಗ ವ್ಯತ್ಯಾಸ ಆಗಿರೋದ್ರಿಂದ ನಾನು ನಿಮ್ಗೆ 2 ಕೊಡ್ತೀನಿ, 3 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗಂತೂ ನನ್ನ ಹತ್ರ ಇವಾಗ ಸ್ಟಾಕಲ್ಲೇ ಇಲ್ಲ. ಇವಾಗ 3 ದಿನ ಆಯ್ತು. ಇವಾಗ ಈಗ ಏನು ನೀವು ಸಿಲಿಂಡರ್ ಖಾಲಿ ಸಿಲಿಂಡರ್ ನೋಡ್ತಾ ಇದ್ದೀರಾ, ಅದು ನಮ್ಮಲ್ಲಿ ಸ್ಟಾಕಲ್ಲಿರೋ ಸಿಲಿಂಡರನ್ನು ಬಳಸಿಕೊಂಡು ನಾವಲ್ಲಿ ಇಟ್ಟಿರುವಂಥದ್ದು. ಸರ್ಕಾರಗಳಿಗೆ ಒಂದು ಬೇಡಿಕೆ ಇಟ್ಟಿದ್ರೆ ನಮ್ಮನ್ನು ಉಳಿಸಿ ಅನ್ನುವಂಥದ್ದು ಯಾಕೆ ಮೇಡಮ್ ಅಂತ?
ಈಗ ನೋಡಿ, ಖಾಲಿ ನಾವು ಹೋಟೆಲ್ ಓನರ್ಗಳಷ್ಟೇ ಅಲ್ಲ, ಇದರಲ್ಲಿ ಸುಮಾರು ಗ್ರಾಹಕರು, ಕಾರ್ಮಿಕರು ಮತ್ತು ಎಲ್ಲರಿಗೂ ತೊಂದರೆ ಆಗುತ್ತೆ. ಪ್ರಮುಖವಾಗಿ ನಮ್ಮನ್ನು ನಂಬಿಕೊಂಡಿರುವಂಥ ಕಾರ್ಮಿಕ ವರ್ಗ ಇದೆ, ಅವರ ಕುಟುಂಬಗಳು ಬೀದಿಗೆ ಬರ್ತವೆ. ಹಾಗಾಗಿ ನೀವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ಳೋದೇನಂತಂದರೆ, ಇದಕ್ಕೊಂದು ನೀವು ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡು ಇದಕ್ಕೊಂದು ಪರಿಹಾರವನ್ನು ಕೊಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಒಂದು ವೇಳೆ ಯಾರಾದರೂ ಬ್ಲಾಕಲ್ಲಿ ಕೊಡುವಂಥದ್ದೇ ಆದರೆ ಎಷ್ಟು ಕೇಳ್ತಿದ್ದಾರೆ ಮೇಡಮ್? ಈಗ ನಮಗೆ ಸರಿಯಾಗಿ ಇನ್ಫಾರ್ಮೇಷನ್ ಏನಿಲ್ಲ ಅಂತಂದರೆ ಇದು ಕೃತಕ ಅಭಾವನ ಇಲ್ಲ ನಿಜವಾಗಿಯೂ ಇದು ನಾವು ಅನುಭವಿಸ್ತಾ ಇರುವಂಥ ಪರಿಸ್ಥಿತಿ ನಿಜಾನ ಅಂತ ಗೊತ್ತಾಗ್ತಿಲ್ಲ. ಈಗ ಕಾಳಸಂತೆಯಲ್ಲಿ ಕೆಲವರು ಮಾರಾಟ ಈಗ ನಮಗೆ 1670 ರೂಪಾಯಿ ಇತ್ತು, ಈಗ ಡಿಸ್ಕೌಂಟ್ ಎಲ್ಲ ಸೇರಿಕೊಂಡು. ಈಗ ಆಮೇಲೆ ಅದು 1890 ಆಯಿತು, ಆಮೇಲೆ 2100 ಆಯಿತು, 2400 ಆಯಿತು. ನಿನ್ನೆ ಒಬ್ಬರು ಮೆಸೇಜ್ ಡೀಲರ್ಗಳಿಂದ 3400 ರೂಪಾಯಿ ಆಗಿದೆ ಅಂತ. ಸುಮಾರು 1/2 ದುಪ್ಪಟ್ಟಾದ ಬೆಲೆಯನ್ನು ನಾವು ಕೊಡುವಂಥ ಪರಿಸ್ಥಿತಿ ಇದೆ. ಈಗ ಕೆಲವೊಂದು ಹೋಟೆಲ್ ಉದ್ದಿಮೆದಾರರು ಕೊಡುವಂಥ ಪರಿಸ್ಥಿತಿ ಇದ್ದರೂ ಸಹ ಸುಮಾರು ಈ ಮಧ್ಯಮ ವರ್ಗದಲ್ಲಿ ಈಗ ಸಣ್ಣ ಪುಟ್ಟ ಹೋಟ್ಲ್ಗಳು ನಡೆಸುವವರು ಇದನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ, ಮುಚ್ಚಲೇಬೇಕಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ತಮ್ಮಲ್ಲಿ ಕಳಕಳಿ ಮೀಡಿಯಾ ಮೂಲಕ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಿದ್ದೀನಿ, ಇದೊಂದು ಸಮಸ್ಯೆನ ದಯವಿಟ್ಟು ಅತಿ ಶೀಘ್ರದಲ್ಲಿ ಇದಕ್ಕೊಂದು ನೀವು ಪರಿಹಾರವನ್ನು ಕೊಡಲೇಬೇಕು. ಅಲ್ಲ ಮೇಡಮ್, ಈಗ ಇವತ್ತಿನ ಸದ್ಯಕ್ಕೆ ಪರಿಸ್ಥಿತಿಗೆ ಇವತ್ತಿಗಷ್ಟೇ ಸೀಮಿತ ಆಗಿದೆ, ನಾಳೆಯಿಂದ ನಿಮ್ಮಲ್ಲಿ ಸಿಲಿಂಡರ್ ಇಲ್ವಾ ಅಂತ? ನಾಳಿಂದ ಸಿಲಿಂಡರ್ ಇಲ್ಲ ಸರ್, ಇವತ್ತೇ ಪೂರೈಕೆ ಆಗಿಲ್ಲ ನಮಗೆ. ಇವತ್ತೇನು ನಂತರ ಉಳಿದಿತ್ತು ಅದ್ರಲ್ಲಿ ನಾನು ಇವಾಗ ನಡೆಸ್ತಾ ಇದ್ದೀನಿ. ಟೋಟಲ್ ಎಷ್ಟು ಸಿಬ್ಬಂದಿಗಳಿದ್ದಾರೆ ಮೇಡಮ್? ಒಂದು ವೇಳೆ ನಾಳೆಯಿಂದ ಕೆಲಸ ಇಲ್ಲ ಅಂತಂದ್ರೆ ಅವರು ಕೆಲಸಕ್ಕೆ ಇಟ್ಕೊಳ್ತೀರಾ ಅಥವಾ ಬನ್ನಿ ರಿಟರ್ನ್ ಅನ್ನುವಂಥದ್ದು ಏನಾದರೂ ಆಗುತ್ತಾ, ಹೇಗೆ? ಇಲ್ಲ, ಈಗ ಇರೋ ಸಿಬ್ಬಂದಿಗಳನ್ನು ನಾವು ಕಳ್ಸೋಕ್ಕೂ ಆಗಲ್ಲ, ನಾವು ಅವರಿಗೆ ಊಟ ವಸತಿ ಎಲ್ಲ ಇಲ್ಲೇ ಕೊಟ್ಟಿರುವಂಥದ್ದು. ಹಾಗಾಗಿ ಅವರುಗಳಿಗೆ ನಾವು ತೊಂದರೆ ಕೊಡೋಕ್ಕಾಗಲ್ಲ. ಇದನ್ನು ನಾವು ಎಲ್ಲರೂ ಒಗ್ಗಟ್ಟಾಗಿ ಈ ಪರಿಸ್ಥಿತಿನ ಸಂಭಾಳಿಸಬೇಕೇ ಹೊರತು ನಾವು ಯಾರಿಗೂ ನಾವು ಕಾರ್ಮಿಕ ವರ್ಗದವರಿಗೆ ತೊಂದರೆ ಕೊಡೋಕ್ಕಾಗಲ್ಲ. ಯಾಕಂದರೆ ಸಿಬ್ಬಂದಿಗಳು ಇಲ್ಲ ಅಂತಂದರೆ ಅದರದ್ದೇ ಆದ ಒಂದು ಭಟ್ರು ಇರ್ತಾರೆ, ಅದರದ್ದೇ ಆದ ಒಂದು ಕೈ ರುಚಿ ಇರುತ್ತೆ. ಒಂದು ವೇಳೆ ಇವತ್ತು ಹೋಗಿ ನಾನು ನಾಳೆ ಬರಲ್ಲ ಅಂತಂದರೆ ಅದು ನಿಮಗೆ ಭಾರಿ ಪೆಟ್ಟಾಗುವಂಥ ಕೆಲಸ ಆಗುತ್ತೆ ಅನ್ನುವಂಥದ್ದು. ಮೊದಲೇ ನಾವು ಇಲ್ಲಿ ಒಂದು ಲೇಬರ್ ಸಮಸ್ಯೆಯನ್ನು ಈ ಒಂದು ಇಂಡಸ್ಟ್ರಿಯಲ್ಲಿ ಅನುಭವಿಸ್ತಾನೆ ಬರ್ತಾ ಇದ್ದೀವಿ. ಹೀಗಾಗಿ ನಮಗೆ ಇವಾಗ ನಮ್ಮ ರಾಜ್ಯದಲ್ಲೇ ಅಲ್ಲದೆ ನಾವು ಬೇರೆ ರಾಜ್ಯದವರ ಮೇಲೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಆಲ್ರೆಡಿ ಇದೆ. ಹಾಗಾಗಿ ನಾವು ಈಗ ಯಾವುದೇ ಕಾರಣಕ್ಕೂ ಸಿಬ್ಬಂದಿಗಳನ್ನು ಕಳ್ಸೋಕ್ಕಂತೂ ಸಾಧ್ಯವೇ ಇಲ್ಲ. ಒಂದು ವೇಳೆ 2-3 ದಿನ ಗ್ಯಾಸ್ ಇಲ್ಲ ಸಪ್ಲೈ ಆಗಲಿಲ್ಲ, ಒಂದು ವೇಳೆ 1 ವಾರ ಸಪ್ಲೈ ಆಗಲಿ ಅಂತಂದರೆ ಎಲ್ಲವೂ ಕೂಡ ನಿಮ್ಮ ಕೈನಿಂದ ಕೊಡಬೇಕಾದಂಥ ಅಗತ್ಯ ಇದೆ. ಹೌದು, ನಮಗೆ ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇದೆ, ಅವರು ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕಂಡುಕೊಡ್ತಾರೆ ಅಂತ. ಹಾಗಾಗಿ ನಾನು ನಮ್ಮ ಎಲ್ಲ ಉದ್ದಿಮೆದಾರರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಇದೊಂದು ಪರಿಹಾರ ನಮ್ಗೆ ಕೊಡಿ. ಓಕೆ, ಕೊನೆಯ ಪ್ರಶ್ನೆ ಮೇಡಮ್, ಇವತ್ತು ಸಿಲಿಂಡರ್ಗಳನ್ನು ಖಾಲಿ ಸಿಲಿಂಡರ್ಗಳನ್ನ ಇಟ್ಟು ಪ್ರತಿಭಟನೆ ಮಾಡಿದ್ರ, ಒಂದು ವೇಳೆ ಇದೇ ಮುಂದುವರೆದ ಭಾಗವಾದರೆ ನೆಕ್ಸ್ಟ್ ಒಂದು ಸ್ಟೆಪ್ ಏನಿಲ್ಲ ಸರ್, ನಾವು ಇದನ್ನು ಮುಚ್ಚಲೇಬೇಕಾದ ಪರಿಸ್ಥಿತಿ, ಮುಚ್ಚಬೇಕಾಗತ್ತೆ. ಆಲ್ರೆಡಿ ಇವತ್ತು ನನಗೆ ಗೊತ್ತಿರುವಂಗೆ ಬ್ಯಾಂಗ್ಳೂರಿನಲ್ಲಿ ಈಗ ನಮ್ಮ ಮೆಜೆಸ್ಟಿಕ್ ಏರಿಯಾದಲ್ಲಿ ಸುಮಾರು 20-30% ಹೋಟೆಲ್ನ ಮುಚ್ಚಿದ್ದಾರೆ. ಏನಕ್ಕಂದರೆ LP ಸಿಲಿಂಡರ್ ಸಿಗ್ತಾ ಇಲ್ಲ. ನೋಡಿದ್ರಲ್ಲ ದಿವ್ಯಾ, ಸದ್ಯಕ್ಕೆ ಈ ಒಂದು ಹೋಟೆಲ್ ಮಾಲೀಕರ ಒಂದೇ ಮಾತಾಗಿರುವಂಥದ್ದು, ಇವತ್ತಿನ ಪರಿಸ್ಥಿತಿಗೆ 1-2 ಸಿಲಿಂಡರ್ಗಳಿದ್ದಾವೆ, ಬಂದಂಥ ಗ್ರಾಹಕರಿಗೆ ಉಣಬಡಿಸುವಂಥ ಕೆಲಸ ಆಗ್ತಾ ಇದೆ. ಒಂದು ವೇಳೆ ಸಿಲಿಂಡರ್ಗಳ ಒಂದು ಕೊರತೆ ಎನ್ನುವಂಥದ್ದು ಏನು ಮುಂದುವರೆದ ಭಾಗವಾಗಾದರೆ ಸಿಬ್ಬಂದಿಗಳ ಕೊರತೆ ಕೂಡ ಶುರುವಾಗುತ್ತೆ, ಲಾಸ್ ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ನಮ್ಮ ಹೊಡೆತ ಬೀಳುತ್ತೆ. ಜೊತೆಗೆ ಹೋಟೆಲ್ ಮುಚ್ಚಿದ್ರೆ ಲಕ್ಷಾಂತರ ರೂಪಾಯಿ ಲಾಸ್ ನಮಗೂ ಕೂಡ ಆಗುತ್ತೆ. ಈ ಮೂಲಕವಾಗಿ ಸರ್ಕಾರಕ್ಕೆ ನಮ್ಮದೊಂದು ಬೇಡಿಕೆ, ಬಗೆಹರಿಸುವಂಥ ಕೆಲಸ ಮಾಡಿ ಸಿಲಿಂಡರ್ಗಳನ್ನು ಅಂಗಡಿಗಳಿಗಾಗ್ಬೋದು, ಹೋಟೆಲ್ಗಳಿಗಾಗ್ಬೋದು, ಎಲ್ಲೆಲ್ಲಿ ಸಪ್ಲೈ ಆಗುತ್ತಲ್ಲ ಅವೆಲ್ಲವೂ ಕೂಡ ತಲುಪಿಸುವಂಥ ಕೆಲಸ ಮಾಡಿ ಅನ್ನುವಂಥ ಮನವಿಯನ್ನು ಹೋಟೆಲ್ ಮಾಲೀಕರು ಒಟ್ಟಾರೆಯಾಗಿ ಮಾಡ್ತಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮಂಜುನಾಥ್.